ಸೊ ಇಲ್ಲಿ ನಮ್ಮ ರೆಡ್ ಬಿಸ್ಟ್ ಹೆಂಗೆ ಕಾಣತ್ತೆ ನೋಡ್ರಿ ಮಸ್ತ್. ಸೊ ಬಡ ಇದನ್ನ ಮಸ್ತ್ ಏನು ಹೆಲ್ಪ ಅಂದ್ರೆ ಅಂಜನಾದ್ರಿ ಬೆಟ್ಟಕ್ಕೆ ಅವ್ನ ಕುಂಚಿಗೆ ನೋಡ್ರಿ, ಅವ್ನ ಹೆಲ್ಮೆಟ್ ನೋಡ್ರಿ, ಅವ್ನ ಕಣ್ಣು ನೋಡ್ರಿ, ಹರಿದಿನ ಪ್ಯಾನ್. ಅಯೋಧ್ಯೆಯಲ್ಲಿ ಬಾಲನಲ್ಲ ಶ್ರೀರಾಮಚಂದ್ರ ನಾಮಕಿ ದಶರಥನಂದನ ಪುತ್ರನಾಗಿ ಜನಿಸಿದೆ ಶ್ರೀರಾಮಕಿ. ಬೋಲೋ ಜಯ ಶ್ರೀರಾಮಚಂದ್ರ. ಏನ್ ಮಸ್ತ್ ಐತಿ ಐಸ್ ಕ್ರೀಮ್ ಸಣ್ಣದಾಗಿ ನೆನಪಾತ್ ನೋಡ್ಬೋದಾಯ್ತು. ಬಾರಿ ಇತ್ತು ಕೆಲಸ ಬಂದು ನಾನೇನು ಬಟ್ಟೆ ಮಾಡಕೊಂಡು ಪ್ಲಾನ್ ಮಾಡಿದ್ದೆ. ಹೇ ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮ್ತೀನಿ ತಿಳ್ಕೊತೀನಿ. ನಾನು ನಿಮ್ಮ ಮಾಸ್ತ್ ಬನ್ನಿ. ವೆಲ್ಕಮ್ ಟು ಬ್ಯಾಕ್ ಅವರ್ ನ್ಯೂ ವ್ಲಾಗ್. ಸೊ ಈಗ ನಾವು ಎಲ್ಲದೇನಪ್ಪ ಅಂತಂದ್ರೆ ಜಿಮ್ದಾಗ ಇದ್ದೀನಿ. ಸೊ ಇವತ್ತು ನಾವೆಲ್ಲ ಹೊಂಟಿನ್ರಿಪ್ಪ ಅಂತ ಮತ್ತು ಅಂಜನಾದ್ರಿ ಬಿಟ್ಟುಕೊಂಡಿವಿ. ಸೊ ಯಾಕಪ್ಪ ಅಂತಂದರೆ ಏನಿಲ್ಲ ಅಂದ್ರೆ ಒಂದು 4-5 ದಿವಸ ಆತ್ರಿ, ಎಲ್ಲ ಕೆಟ್ಟದ್ದಾಗೈತಿ. ಸೊ ಆ ಥರ ಸಂಬಂಧ ಇವತ್ತು ಹೋಗಿ ದೇವ್ರ ದರ್ಶನ ಮಾಡ್ಕೊಂಬಂದ್ರೆ ಆತಂತೇಳಿ ಹಿಂಗೆ ಮಾಡೀನಿ. ಸೊ ಮತ್ತೆ ಏನು ಹಾಕಿರಂತ ತೋರಿಸ್ತಾನಂತ. ಮಳೆ ಒಂದು ಭಾಳ ಕೆಟ್ಟೈತಿ. ಸೊ ನೋಡಂಬರಿ ಏನೇನು ಹಾಕಿರಂತ ತೋರಿಸ್ತಾನಂತ ಹೇಳ್ತಾನೆ. ಫ್ಯಾಮಿಲಿಗೆ ಜಸ್ಟ್ ಅಲ್ಲಿ ಬಂದೇನಪ್ಪ ಅಂದ್ರೆ ಮದರವ್ರ ಮನೆ ಕಡೆ ಬಂದೆ. ಸೊ ಮನೆಯಿಂದ ಜಾಕೆಟ್ ಹಾಕೊಂಬರತ್ತಾನ, ನಾ ಇಲ್ಲಿ ನಿಂತೇನೆ. ಸೊ ಇದು ನಾ ಯಾರ್ಯಾರು ಹೊಂಟಿವಪ್ಪ ಅಂದ್ರೆ ನಾನು ಮದನ ಮತ್ತು ರೆಡ್ ಬೀಸ್ಟ್. ಸೊ ಇದು ನಾ ತೊಗೊಂಡು ಹೊಂಟಿದ್ದೆ ಹೊಸ ಗಾಡಿ ಫಸ್ಟ್ ಅಂಜನಾದ್ರಿ ಬೆಟ್ಟಕ್ಕೆ. ಸೊ ನಾನು ಲಾಂಗ್ ಹೊಡ್ಯಾತನ ಅಂತ ನಾನು ಅನ್ಕೊಂಡಿನಿ. ಇಲ್ಲ ಲಾಸ್ಟ್ ಟೈಮ್ ಹುಡುಗಿ ಹೋಗಿದ್ದಾರೆ. ಇದನ್ನು ಹುಡುಗ ಇದು ಏನು ಮಾಡ್ಯಾನ ಹೇಳ್ರಿ, ನಮ್ಮ ಅಣ್ಣ ಇಲ್ಲೇ ಇದಕ್ಕೆ ಹೋಗ್ಬಿಡ್ತೀನಿ, ಎಲ್ಲಿ ಹೊನ್ನಾಪುರ ಲೇಕಿಗೆ ಅಂತೇಳಿ ಹೋಗ್ತೇನೆ ಅನ್ನವ್ರಿ. ಎಲ್ಲಿಗೆ ಏನಿಡ್ರಿ ತೊಗೊಂಡೆ ಹುಲಿಗೆಮ್ಮ ದೇವಸ್ಥಾನಕ್ಕೆ ರೀ, ಅಲ್ಲಿ ಹೋಗ್ಬಂದನ್ರಿ. ನಮ್ಮ ಅಣ್ಣ ಗೊತ್ತಾಗಿಲ್ಲ ರೀ, ತೊಗೊಂಡು ಏನು ಮಾಡ್ಯಾನ ಹೇಳ್ರಿ ಲಪಡ ಇಲ್ಲೆಲ್ಲೇ ಕರ್ಕೊಂಬಂದ್ಬಿಟ್ಟಾನ್ರಿ. ಸೊ ಇಲ್ಲಿ ಅಲ್ಲಿ ಮೆಟ್ಕಟ್ ಕಡೆ ಅವು ಮಿರರ್ ತೆಗೆದು ಬಿಟ್ಟಾನ್ರಿ ಅವ ಸಸ್ಯಕಾಂತ ಅಂತೇಳಿ. ಸೊ ಹೀಗಾಗಿ ಸೀನ. ಸೊ ಬಿಡ ನಾನು ಮದುವೆ ಸೇರಿ ಎಲ್ಲಿ ಹೋಗ್ತೀವಪ್ಪ ಅಂತಂದ್ರೆ ಅಂಜನಾದ್ರಿ ಬೆಟ್ಟ. ಸೊ ಫಸ್ಟ್ ಸ್ಟಾಪ್ ಎಲ್ಲಿ ಹೋಗುತ್ತಪ್ಪ ಅಂತಂದ್ರೆ ಶೆಲ್ಲಿ ಹೋಗೋದೈತಿಗೆ. ಬಡ ಹೋಗಿ ನಮ್ಮ ರೆಡ್ ಬೀಸ್ಟಿಗೆ ಮಸ್ತಾಗಿ ಫ್ಯೂಲ್ ಅಪ್ ಮಾಡಿಸಿ ನೋಡಿರಿ. ಈಗ ಎಷ್ಟು ಹೋಗೈತ್ರಿ ಇದ್ರೆ 3098 ಕಿಲೋಮೀಟ್ರ್. ಟೈಮ್ 5:52 ಆಗೈತಿ. ಇನ್ನೂ ಎಷ್ಟೊತ್ತು ಮಾಡತ್ತಾನ ಮಾರ ಬರಲಿ. ಬಡ ಇಲ್ಲೈತಿ ನಮ್ಮ ಅಣ್ಣ ಇನ್ಸ್ಟಾನ ಐಡಿ. ಸೊ ಹೆಂಗೈತಿ ನಮ್ಮ ರೆಡ್ ಬೀಸ್ಟ್, ಭಾರಿ ಐತ್ರಿ ಗಾಡಿ, ಮಸ್ತ್ ಸ್ಮೂತ್ ಐತಿ. ಹೊಸ ಗಾಡಿ ಐತಲ್ರಿ, ಫುಲ್ ಸ್ಮೂತ್. ಬಡ ಹೋಗಿ ಸಿಗ್ತೇನೆ ಬರ್ರಿ. ಮನಸ್ಸಿನೊಳಗ ಏನೂ ಇಲ್ಲ ನಿನ್ನನು ಬಿಟ್ಟ, ಶ್ರೀರಾಮಕಿ ಜೈ ಜೈ. A few minutes later. ಜಸ್ಟ್ ಟೋಲ್ನಾಗ ಕಡೆ ಬಂದ ಗಾಡಿ ಫ್ಯೂಲೆಲ್ಲ ಹಾಕ್ಸಿದ್ದಾತ. ಸೊ ಟ್ರಿಪ್ನು ಜೋರ ಮಾಡೋಣಂತ. ಟ್ರಿಪ್ ಜೀರೋ ಮಾಡೀನೀಗ. ಸೊ ಬಡ ಹೋಗುದೆ ಇಲ್ಲ ನಮ್ಮ ಮದನ. ಸೊ ಇಲ್ಲಿ ನಮ್ಮ ರೆಡ್ ಬೀಸ್ಟ್ ಹೆಂಗೆ ಕಾಣತ್ತೆ ನೋಡ್ರಿ ಮಸ್ತ್. ಸೊ ಬಡ ಇದನ್ನು ಮಸ್ತ್ ಏನು ಹೆಲ್ಪ ಅಂದ್ರೆ ಅಂಜನಾದ್ರಿ ಬೆಟ್ಟಕ್ಕೆ ಅದನ್ನೆಲ್ಲ ಫಸ್ಟ್ ಟೈಮ್ ಮನೇಲಿ ಹೋಗಿದ್ದಿ. ಲಾಸ್ಟ್ ಟೈಮ್ ಅದು ಫಸ್ಟ್ ಟೈಮ್ ಹೊಂಟಿ ಏನೈತಿ ಹೇಳಿ ಶಿಸ್ತು ಮಳೆ ಹೊಡ್ಯಾದೈತ್ರಿ. ಯಾಕೆ 4 ದಿವಸ ಕಂಟಿನ್ಯೂ ಮಳೆ ಅದಂದಾರಲ್ರಿ, ಅದ್ರ ಸಂಬಂಧ ನಾ ಹೋಗೋದು ಬೇಡ ಅನ್ನತ್ತಿದ್ದಾರಿಪ್ಪ. ಇಲ್ಲ ಹೋಗೋಣ ಅನ್ನತಾನ. ಸೊ ಮ್ಯಾಲೆ ನೋಡ್ರಿ ಫುಲ್ ಮೋಡ ಐತ್ರಿಪ್ಪ. ಟೈಮ್ ನೋಡಿದ್ರೆ 6 ಆಗೈತಿ. ಈಗ ಸಾಕ ಸದ್ಯಕ್ಕೆ ಮಳೆ ನಿಂತೈತಿ. ಸೊ ಬಡ ಹೋಗೋಣಂತ. ಹೋಗಿ ಮುಂದೆ ಮತ್ತೆ ನಿಮ್ಗೆ ಏನೇನು ಆಕೈತೆ ಅಂತೇಳಿ ತೋರಿಸ್ತೇನಂತ. ಸಿಕ್ಕನ್ ಬರ್ರಿ. ಅದೇ ಪ್ರೀತಿ ಬೇರೆ ರೀತಿ ಹೇಗಂತ ಜಸ್ಟ್ ಬಂದು ಎಲ್ಲಿ ಚಾಪುಡಿ ಆಗ್ತದಪ್ಪ ಅಂತ ಇದು ಗದಗ ಟೋಲ್ಗೇಟ್ ಇದೆ. ಇದಕ್ಕೆ ನಮ್ಮ ರೆಡ್ ಬೀಸ್ಟ್ ಇಲ್ಲದ ನಮ್ಮ ಮದನ. ಮಸ್ತ್ ಚಾ ಕುಡಿಯೋದು ಥಂಡ್ಯಾಗ ಮಸ್ತಂಗೆ ಚಾ ಕುಡಿದು ಪಟ ಇಲ್ಲಿ ಪಾರದೈತಿ. ಮತ್ತು ನಮ್ಮ ನಸೀಬಿಗೆ ಏನಪ್ಪ ಅಂತಂದ್ರೆ ಇದು 2 ಬಿಟ್ರದರಿಪ್ಪ. ಮತ್ತು ಅವನು ಸುಮ್ಮನೆ ಮತ್ತೆ ಯಾರು ತಗೊಂಡು ಅಂತ ಮಳೆ ಒಂದು ಬಿಡಾದೈತ್ರಿಪ್ಪ. ಅದೊಂದು ತ್ರಾಸ ನೋಡ್ರಿ. ಇಲ್ಲ ಫುಲ್ ಮಾಡಾರಿ ನೀವು ಮಳೆಯಾಗ ಫುಲ್ ಕಾಗಿಗತ್ತೆ ಆಗ್ಬಿಟ್ಟಾನ್ರಿ. ನೋಡ್ರಿ ಹೆಂಗೆ ಕಾಣತ್ತಂದ ಟಪ್ಪಿ ಮಂಜೆ ಆಗ್ಯಾನ್ರಿ. ನೋಡ್ರಿ ನೀವು ಮಂಜೆ ಸಿಗ್ತಾನೆ ಬರ್ರಿ. ಅರ್ದಿ ಫ್ಯಾನ್ ನೋಡ್ರಿ. ಫುಲ್ ಚೊಕ್ ಕಾಣತಾರಲ್ರಿ ಫುಲ್ ರೀ. ಇವ್ನು ಏನ್ರ ನಮ್ಮ ಅಣ್ಣ ನೋಡಿದ್ರೆ ಫುಲ್ ಮಸ್ತ್ ಐತ್ರಿ. ದೋಸ್ತ್ ಮಳಿ ಬರೋಂಗ ನಲ್ಲಿ ಪಟ್ಟು ಕೂಡ ಟ್ರಕ್ ನೋಡ್ರಿ ಹೆಂಗ್ ಬರತೈತಿ. ಇದು ಆಕ್ಸಿಡೆಂಟ್ ಆಗೈತ್ರಿ. ನಮಗೆ ಅನ್ಸತ್ತೀರಿ ಸೀದಾ ಬರತ್ತ ಅನ್ಸಾತೈತ್ರಿ. ಮುಂದೊಳ್ಳೆ ರೋಡ್ ಚೆನ್ನಾಗಿ ನೋಡ್ರಿ ಫುಲ್ ಆಕ್ಸಿಡೆಂಟ್ ಆಗೈತಿ. ಹೇಳೋದು ಇಡೀ ರಾತ್ರಿ
ಫ್ಯಾಮಿಲಿಗೆ ಜಸ್ಟ್ ಎಲ್ಲಿ ಬಂದಿರಪ್ಪ ಅಂತಂದ್ರೆ ಇದು ಯಾವುದೋ ಒಂದು ಹೈವೇ ಐತ್ರಿಪ್ಪ ಅದ ಬಟ್ ಇಲ್ಲಿಂದ 42 ಕಿಲೋಮೀಟ್ರ್ ಕೊಪ್ಪಳ ಐತಿ. ಸೊ ಇಲ್ಲಿ ಬಂದ ಹಂಗೆ ಒಂದು 2 ನಿಮಿಷ ಇಂಥ ಹೆಂಗೆ ವ್ಯೂ ಹೆಂಗೈತಪ್ಪ ಅಂತಂದ್ರೆ ಮಸ್ತ್ ಗಾಳಿ ಬಸ್ ಆದೈತ್ರಿ. ಹಂಗೆ ಐತಪ್ಪ ಅಂತಂದ್ರೆ ಆಹಾ ನೋಡ್ರಿ ಇಲ್ಲಿ ಗಿಡ ಮೂಮೆಂಟ್ ನೋಡಿ ಮಸ್ತ್ ಗಾಳಿ ಬಿಸಾದೈತಿ. ಭಾರಿ ಮೋಡ ಐತಿ ಅಂತ ಅದ್ರಾಗ ಇಂಥ ಗಾಡಿ ಐತಿ, ಅದ್ರಾಗ ಮಸ್ತ್ ಗಾಳಿ. ನಮ್ಮ ದೋಸ್ತರ ಜೋಡಿ ಹೋಗೋದು ಇಲ್ಲ ಬೇರೆ ಐತಿ ಫುಲ್. ಸೊ ಇನ್ನೂ ಎಷ್ಟು ಕಿಲೋಮೀಟ್ರ್ ಬಂದಿವಂತಪ್ಪ ಅಂದ್ರೆ 98 ಕಿಲೋಮೀಟ್ರ್ ಬಂದೇವ್ರಿ. ಈಗ 7:52 ಆಗೈತಿ. ಮುಡ್ತೇವೆ ಇನ್ನೊಂದು ತಾಸು ಒಳಗಂದ್ರೆ ಹೋಗ್ತೀವ್ರಿ ಇಲ್ಲಿ ಅದಿಲ್ಲ ಆರಾಮ್ ಹೊಂಟೇವ್ರಿ. ನಾವು ಜೋರು ಹೊಂಟಿಲ್ಲ ಏನಿಲ್ಲ. ಬಿಟ್ಟಿದ್ದು 6:20 ಬಿಟ್ಟಿದ್ವಿ ಅಲ್ಲಿ 6:10 ಬಿಟ್ಟಿದ್ವಿ 6:15 ಅವ್ನ ಕುಂಚಿಗೆ ನೋಡ್ರಿ, ಅವ್ನ ಹೆಲ್ಮೆಟ್ ನೋಡ್ರಿ, ಅವ್ನ ಕಣ್ ನೋಡ್ರಿ, ಹರಿದಿದ್ ಪ್ಯಾನ್ ಹಿಂಗೈತಿ. ಭಾರಿ ಅನ್ಸಾದ್ರಿ ಮತ್ ಹೆಂಗೈತ್ಲಿ ಇವೆಲ್ಲ ಎಲ್ಲಿ ನೋಡ್ತಿರಲ್ಲ ನೀವು ಫ್ಯಾನ ನೋಡ್ರಿ. ಹಂಗೆ ಗೊತ್ತ ಎದ್ರ ಸಂಬಂಧ ನೀವು ಇನ್ ಕೇಸ್ ನಿಮ್ಗೆ ಫ್ಯಾನ್ ಎದಕ್ಕೆ ಹಾಕ್ತಾರಪ್ಪ ಏನಾಗ ಎದ್ರ ಸಂಬಂಧ ಹಾಕ್ತಾರ ಅಂದ್ರೆ ಏನು ಗೊತ್ತಿದ್ರೆ ಪಟ್ ನಮ್ಮ ಕಮೆಂಟ್ ಮಾಡ್ರಿ. ಯಾಕಂದ್ರೆ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ, ಇಬ್ಬರು ಗೊತ್ತಿಲ್ಲ. ಆಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗೆಂದು ಫ್ಯಾಮಿಲಿಗೆ ಜಸ್ಟ್ ಬಂದು ಎಲ್ಲಿ ಬಂದಿತ್ತಪ್ಪ ಅಂತಂದ್ರೆ ಕೊಪ್ಪಳ ರೀ. ಕೊಪ್ಪಳದ ಹೈವೇದಾಗ ಬಂದಿತ್ತು. ಈಗ ಬಂದಿದ್ದು ಕೇಳಿದ್ವಿ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬೇಕಂತ. ಸೊ ಬಂದೇನ್ರಿ ನಾ ಬಾಸ್ಲೆ ಅಂದ್ರೆ ನೆನಪಿರಂಗುಲ್ ರೀಪ ರೋಡ. ಲಾಸ್ಟ್ ಟೈಮ್ ಹುಲ್ಗ್ಯಾನ್ ಜೋಡಿ ಬಂದಿದ್ದೆ. ಹುಲ್ಗ್ಯಾನ್ ಜೋಡಿ ಬಂದಾಗ ಹುಲ್ಗ್ಯಾಮನ್ ದೇವಸ್ಥಾನಕ್ಕೆ ಹೋಗಿ ಹಂಗೆ ಇದ್ದಿಲ್ರಿ, ಅದ್ರ ಸಂಬಂಧ ಬೇಡ ಅಂತೇಳಿ ಅವ್ರು ಕೇಳಿದ್ವಿ. ಹಿಂಗೆ ಮ್ಯಾಪ್ ಹಾಕ್ಬೇಕಂದ್ರೆ ಇದರಿಂದ ಡಿಸ್ಪ್ಲೇ ಸುದ್ದಾಗ ಬಿಟ್ಟೈತ್ರಿ. ಇಲ್ಲಿ ನೋಡ್ರಿ ಬೇರೆ ಇಲ್ಲ ಫುಲ್ ರೆಡಿ ಆಗತ್ತಾನ ರೀ ಮದುಮಗ. ಹಂಗೆ ಬಡ ರೆಡಿ ಆಗಿವ ಹೋಗೋಣದ್ ಬೇ ಕಡೆ ಬಿಸಿಲಿದ್ರೆ ಒಂದಿಟ್ಟು ಚಂದ ಕಾಣ್ತೀನಿರಿಪ್ಪ. ಬಿಸಿಲಿಲ್ಲ ಏನಿಲ್ಲ ಹೆಂಗೆ ಕಾಣ್ಬೇಕ್ರಿ ಅದಿಲ್ಲ ಜೋಗಪ್ಪ ಇವ್ ಅರ್ಬಿ ತೋರಿಸ್ಲೇನ್ರಿ ನಿಮ್ಗೆ ತೋರಿಸ್ತೇನೆ. ಟಿಕ್ಕಿ ತುಂಬರಿ ಫುಲ್ ಅರ್ಬಿ ಅದಾವ್ರಿ. ಎಟ್ಲಿ ಅರ್ಬಿ ಅವ ಹಂಗ ಇರ್ಬೇಕು, ಚೇಂಜ್ ಮಾಡ್ಕೊಂತಿರ್ಬೇಕು. ನಾ ಮಾಡಪ್ಪ ಜಾಕಾರ ಮಾಡಿ ಬಂದಿಲ್ಲ ಜಾಗ ಮಾಡಾರ ಹೇಳಕ್ ಬರ್ಲು ನಿಮ್ದು ಎಂತ ಮನೇಲಿ ಜಸ್ಟ್ ಎಲ್ಲಿ ಬಂದಪ್ಪ ಅಂದ್ರೆ ಹೊಸಪೇಟೆ ಟೋಲ್ ಗೇಟ್ ಕ್ರಾಸ್ ಐತಿ. ಆಂಜನೇಯ ಬೆಟ್ಟ ಮತ್ತು ಹುಲಿಗಮ್ಮ ದೇವಸ್ಥಾನ ಹೋಗುದು ಬರುತ್ತೆ. ಸೊ ನಾವು ಹೋಗುದು ಆಂಜನೇಯ ಬೆಟ್ಟಕ್ಕೆ. ಸೊ ಬಂದ ಕ್ರಾಸ್ ಕಡೆ ಹೋಗ್ತೀವಿ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯುತ್ತಿದೆ. ಎಲ್ಲಿರುವುದೋ ಅದು, ಎಂತಿರುವುದೋ ಅದು. ಮನೇಲಿ ಬಂದಿವೆ ಬಂದಿಲ್ಲ ಗಾಡಿ ರೆಡಿ ಪಾರ್ಕ್ ಮಾಡಿರ್ತೀವಿ. ಬರೀ ಬಡ ಒಳಗೋಣ ಅದೇ ಫುಲ್ಲ ಚಂದ ಕಾಣತಿತ್ತು. ಇಪ್ಪ ಇನ್ನೂ ಮಕ್ಕ ತಕ್ಕ ಏನು ಮಾಡ ಬರೀ ಮಕ್ಕ ತಕ್ಕೋತ ನೋಡ್ರಿ. ದೇವ್ರಿಗೆ ಹಣ್ಣುಕಾಯಿ ಇದು ತೊಗೊಂಡಿವಿ. ಬಡ ಹೊಂಟೈತಿಗೆ ಮಳೆ ಬರೋ ಮಾತಾಗೈತ್ರಿ. ಸೊ ನಮ್ಮ ನಶೀಬಿ ಏನಾಗೈತೆ ಹೇಳ್ರಿ, ಹುಬ್ಬಳ್ಳಿ ಕಡೆ ಅಷ್ಟೇ ಲೈಟಾಗಿ ಮಳೆ ಹೊಡಿತ್ರಿ. ಅತ್ತಾಗಿಂದ ನಾ ಬರೋಗಿಂತ ಮೊದಲ ಮಳೆ ಎಲ್ಲ ಹೊಡೆದ ಸುಮ್ಮ ಗಾಪ ಆಗ್ಬಿಟ್ಟೈತ್ರಿ. ನಾವು ತೋರ್ಸ್ಕೊಂಡ ಎಲ್ಲ ಹಿಂಗಾಗೈತಿಗೆ. ಸೊ ಬರ್ರಿ ಹಿಂಗೆ ಮತ್ತೆ ಒಳಗೆ ನೋಡ್ರಿ ಹೆಂಗೆ ಕುಂತಾವ್ರಿ. ಸೊ ಹಿಂಗೆ ಸೀನ್ ಐತಿ. ಹನುಮ ಜನ್ಮಸ್ಥಳ ಆಂಜನೇಯ ಬೆಟ್ಟ ನೋಡ್ರಿ. ಮೀನಂದ್ರೆ ಫ್ಯಾಮಿಲಿ ಎಷ್ಟು ತೊಗೊಂಡು ಮೀನು ಅದಾವ ಹೇಳ್ರಿ ಇಲ್ಲಿ. ಎಲ್ಲಿ ಹಾವಿನ ಸರಿ ನೋಡ್ರಿ, ಹಾವಿನ ಸರಿ ಹೋಗಿಲ್ಲ ಬಾಬಾ. ಡೇಂಜರಸ್ ಹಾವುಗಳ ಕಾಣೋದು. ಎಷ್ಟು ಮೀನು ಅದಾವ ಇಲ್ಲಿ ನೋಡ್ರಿ. ನಮ್ಮ ಮದರ್ ಫುಲ್ ಡಿಸ್ಕೌಂಟ್ ಅಂತ. ಜೈ ಶ್ರೀರಾಮ್. ಹಿಂಗಾಕಿ ನೋಡ್ರಿ ಬಾಳೆ 230 ಮೆಟ್ಲ ಹತ್ತೀವ್ರಿ. ವಯಸ್ಸಾದ ಹತ್ತದಾರ ಹಿಂಗ್ ನೋಡಿದ್ರ ಮುದಕ್ ಏನ್ರಿ ಮುದಕ್
ನೋಡ್ರಿ ಇನ್ನು ಮ್ಯಾಲ ಅಲ್ಲಿ ಬಂದಿರ ಆಲ್ಮೋಸ್ಟ್ ಆಲ್ 5 ನಿಮಿಷ ಐತೇನೋ 5 ನಿಮಿಷದಾಗ ಮೇಲೂ ಅಲ್ಲಿಪ್ಪ ಅಲ್ಲಿ ಮುಂದೆ ಒಳ್ಳೆ ಯಾಕೋ ಭಾಡೆ ಅಂತ ಜೈ ಶ್ರೀರಾಮ್ ಏ ಬಾಲೆ ಬಾಯ್ಲೆ ಅಯ್ಯಪ್ಪ ಇಲ್ಲಿ ನೋಡ್ರಿ ಫುಲ್ಲು ಹುಡುಗಿ ಅಲ್ಲೇ ಭಾರಿ ಕಾಮಿಡಿ ಕೈ ಕೊಡು ಥ್ಯಾಂಕ್ಸ್ ಏ ಬಲಗೈಲೆ ಕೊಡು ಏನಲ್ಲಿವು ದೋಸ್ತ ಯಾವ ಶಾಲಿಂದ ಹಾ ನಿನ್ನ ಹೆಸರು ಕರೀಮ ಫೈನಲಿ ಬಂದೆ ಈ ಹೊಸ ಗೊಂಬೆ ಸಿಕ್ ನೋಡ್ರಿ ಇಲ್ಲೊಂದು ನಮ್ಮ ಹಳೆ ಗೊಂಬೆ ಅಲ್ಲೋದ್ಲಿ ಮದ್ಯ ಹಳೆ ಗೊಂಬೆ ಎಲ್ಲಿ ಹೋತ್ಲಾ ಅಲ್ಲೇ ಅಲ್ಲೇ ನಾವು ಅಲ್ಲಿ ಬಡ ಬಡ ಒಳಗು ಏನ್ ಮಾಡೋ ಬರಲ್ಪ ದೇವ್ರ ದರ್ಶನ ಮಾಡಕ್ ಬಂದ್ರೆ ಸಮಾಧಾನ ಬರೀ ಇಂಥದೆಯ ಹಿಂಗಿಂದ ಹತ್ತು ಬಂದ ಅಲ್ಲಿಂದ ಇಲ್ಲಿ ಬಂದ ಹಿಂಗ ಹೋಗ್ಬೇಕು ನೋಡ್ ಹಂಗೈತಿ ಮಸ್ತ್ ಎಷ್ಟು ಸಲ ಬಂದ್ರು 19 ತ್ರಾಸ ಆಕೈತಿ ಮ್ಯಾಲ ನೋಡು ಇವು ನೋಡು ಮದನೆ ನೋಡು ಹಂಗೈತಿ ನೋಡು ದೋಸ್ತೆ ಎಲ್ಲಿದೆ ಗಿಡದಾಗ ಹಚ್ಚಿವನು ಜೈ ಶ್ರೀರಾಮ್ ಮಸ್ತ್ ಗಾಡಿ ಐತಿ ಏನಿಲ್ಲ ಒಂದು 4 ದಿವಸ ಆಗಿತ್ತು ಫ್ಯಾಮಿಲಿಗೆ ಏನು ನೋಡಿದ್ರೆ ಫುಲ್ ಮಾಡ ಹೆಸರೇ ತಿಂತೀವಿ ಇಲ್ಲಿ ಬಂದು ಮಸ್ತ್ ಅಡ್ರಿಂದ ತೋರಿಸ್ತೇನೆ ಮುಂದೆ ಏನಾಗಿಲ್ಲ ಬಡ ಬಡ ನಿಮಗೆ ಬ್ಲಾಗ್ ಇಷ್ಟ ಆಗಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಜೈ ಶ್ರೀರಾಮ್ ಮನಸ್ಸಿನೊಳಗ ಏನೂ ಇಲ್ಲ ನಿನ್ನನು ಬಿಟ್ಟ ಶ್ರೀರಾಮಕ್ಕೆ ಜೈ ಜೈ ಕನಸಿನೊಳಗ ಏನೂ ಇಲ್ಲ ನಿನ್ನನು ಬಿಟ್ಟ ಶ್ರೀರಾಮಕ್ಕೆ ಜೈ ಜೈ ಓ ಕನಸಿನೊಳಗ ಏನೂ ಇಲ್ಲ ನಿನ್ನನು ಬಿಟ್ಟ ಶ್ರೀರಾಮಕ್ಕೆ ಜೈ ಜೈ ಮನಸ್ಸಿನೊಳಗ ಏನೂ ಇಲ್ಲ ನಿನ್ನನು ಬಿಟ್ಟ ಗೊಂಬೆ ಅಂತ ನೋಡಿದೆ ಇಲ್ಲೇ ನೋಡು ಗೊಂಬೆ ಗೊಂಬೆ ತುಡುಗ ಅಂತಿರ್ತಾಳೆ ನೋಡಿ ಗುರುಗಳು ಏನೋ ಓದಾತಾರ ಇಲ್ಲ ರೀಲ್ ಒಳಗೆ ಹಾಂ ಒಳ ನಿಂಗೆಲ್ಲ ತೋರಿಸ್ತಾನಂತ ನಾ ನೀನು ಮುಲಿ ರೋಣಿ ಜೈ ಶ್ರೀರಾಮ್ ಬಾಯ್ ನೋಡಿ ಫೈನಲಿ ದೇವ್ರ ದರ್ಶನ ಎಲ್ಲ ಅಂತೀರಲ್ಲ ಆತ ಮಗನ ಚಲೋ ಆತಲ್ಲ ಹೆಂಗೆ ಹತ್ತು ಬಾ ನಿನ್ನ ಎಕ್ಸ್ಪೀರಿಯನ್ಸ್ ಹೇಳೋದಿಲ್ಲ ನಮಗೆಲ್ಲ ಎಕ್ಸ್ಪೀರಿಯನ್ಸ್ ಬೇಕು ಯಾಕೆ ಫಸ್ಟ್ ಟೈಮ್ ಇಲ್ಲಿ ಮುಂದೆ ಬಾಯಲ್ಲಿ ಕೇಳಿಸ್ಬೇಕಲ್ಲ ಅಲ್ಲಿ ಸುಂದರ ಶೆಟ್ಟಿ ಅಯೋಧ್ಯೆಯಲ್ಲಿ ಬಾಲಲಲ್ಲ ಶ್ರೀರಾಮಚಂದ್ರ ನಾಮಕಿ
ದಶರಥನಂದನ ಪುತ್ರನಾಗಿ ಜನಿಸಿದೆ ಶ್ರೀರಾಮುಕಿ ಬೋಲೋ ಜಯ ಶ್ರೀರಾಮಚಂದ್ರ ಬೋಲೋ ಜಯ ಶ್ರೀರಾಮ್ ಬೋಲೋ ಜಯ ಶ್ರೀರಾಮಚಂದ್ರ. ದೇವ್ರ ದರ್ಶನ ಎಲ್ಲ ಅಂತ ಮುಗಿಸಿ ನಮ್ದು ಈಗ ಹೋಗೋದೈತಿ ಮಸ್ತ್ ಫೋಟೋಶೂಟ್ ಮುಗಿಸಿ ಇನ್ನೇನು ಡೈರೆಕ್ಟ್ ನಮ್ಮ ಧಾರವಾಡ ಕಡೆ ಹೋಗೋದೈತಿ ಈಗ. ಸೊ ಬರ್ರಿ ಮತ್ತೆ ಇನ್ನೊಂದು ಹಾಕಿ ಬಂದು ತೋರಿಸ್ತಾನೆ ಅಂತ ನಿಮ್ಗೆ ಹೇಳ್ತೇನೆ. ಇಲ್ಲಿ ನೋಡ್ರಿ ಕಾಯಿಗಳು ಎಷ್ಟು ನೋಡ್ರಿ ಫುಲ್ ಕಾಯರಿ. ಅಮ್ಮ ಏನೋ ಮಾಡತ್ತಾಳೆ ಬಾಬಾ? ಕಾಯಿ ಕೊಬ್ಬರಿ ತಗದ ಹಾಂ ನೀನು ಕೊಡ್ತಾಳೆ ಬರೀ ಇಂಥದೆಯ ಕಣತಿ ಎಲ್ಲ ನೋಡ್ಕೋ. ನಮ್ಮ ಹುಡುಗಿ ಸತ್ಯ ಹಚ್ಚಿಲ್ಲ ಹೆಂಗನ ಇಲ್ಲ ಇಕ್ಕಟ್ಟೆ ಹಚ್ಕೊಡೋರಿ ಆಟ ಮಾಡೋದು ಎದಕ್ಕೆ ಬರ್ತೈತಿ ಬಾ ದೊಡ್ಡ ಹಚ್ಚಿದೆ ಇಲ್ಲೇ ಕರೆಕ್ಟ್ ಆಗೈತೆ. ಹೆಂಗಚ್ಚಿ ಉದ್ದು ಹಚ್ಚಿರಿ ಏ ದೋಸ್ತ ಇಲ್ಲಿ ನೋಡಲ್ಲ ಫುಲ್ರಿ ಹೆಂಗೆ ಕಾಣೋದು ಕಮೆಂಟ್ ಮಾಡ್ರಿ ಜಾಸ್ತಿ. ಅಲ್ಲಿ ಕೇಸರಿ ಐತಿ ಅದೇ ಒಣಾದ ಇರ್ತೈತಿ ಬಾಬಾ. ಈ ಸರ್ ಮಳಿ ಆಗೈತಲ್ಲ ಹಸಿ ಆಗೈತದ ಅದ್ರ ಸಂಬಂಧ ಅದಲ್ಲ ನಾವೇ ಮನಿ ಕುಂಕುಮ ಹೋಗ್ಬೇಕಂದ್ರ ಕೇಸರಿ ಕೇಸರಿ ಇಲ್ಲ ಇಲ್ಲ ನೋಡೋಗುಂಬಲ್ಲಿ ಇಲ್ಲಿ ಹೆಂಗೈತಿ ಬಾ ನೋಡಂತಿ ಬಾರೋ ಮಗನ ಯಾವತ್ತರ ಒಂದು ಸ್ಮ್ಯಾಲ್ ಹತ್ತಿರ್ತಿ ಗುಡ್ಡ. ಹಾಂ ಇಲ್ಲಿದ್ದೀವಿ ನೋಡಿ ಹೆಂಗೈತಿ. ಅಲ್ಲೊಂದು ಹಾಂ ಇಲ್ಲಿ ನೋಡಿ ಇಲ್ಲಿ ಹಿಂಗಿಂದ ಹತ್ತಿ ಬರೋದ್ರಿಂದ ಉಲ್ಟಾ ಇದೆ. ಹಿಂದಿನ ದಾರಿ ಇದೆ ಅಲ್ಲಿಂದ ಹತ್ತಿ ಬರ್ಬೇಕು ಅಲ್ಲಿಂದ. ಹಿಂದಿಂದ ರೀ ಹಾಂ ಹಿಂದಿನ ದಾರಿ ಮಂದಿ ಇರುದ ಇಲ್ಲಿ ನಮ್ಮ ಮುಂದೆ ನೋಡಿ ಎಷ್ಟು ಮಂದಿ ಇತ್ತ ಹಿಂದಿರೋಂಗಿಲ್ಲ. ಮತ್ತೆ ಹೋಗ್ಬೇಕಾದ್ರೆ ಹಿಂದಿಂದ ಹೋಗೋಣಂತ ಬಡ ಬಡ ಹೆಂಗೆ ಹೋಗೋಣಂತ ಇವತ್ತು ಯಾಕಡೆ. ಸೊ ಮೇನ್ ಫ್ಯಾಮಿಲಿ ಇನ್ನೊಂದು ಹಿಡಿದು ಮಾಡ್ತಿದ್ದೀರಿ ನಾ ಫಸ್ಟ್ ಟೈಮ್ ಪಂಚೋಣ ಜೋಡಿ ಮುಂದಿಂದ ಬಂದೇನಿ ರೀ. ಉಳ್ಕಿ ಟೈಮ್ನಾಗ ಎಷ್ಟು ಸಲ ಅಂಜನಾದ್ರಿ ಬಿಟ್ಟಿಗೆ ದೇವ್ರ ದರ್ಶನ ಮಾಡಕ್ಕೆ ಬಂದೇನಲ್ರಿ. ಉಳ್ಕಿ ಟೈಮ್ ಎಲ್ಲ ಬರೀ ಹಿಂದಿಂದ ಬಂದೇನಿ ಹಿಂದೆ ಆಶೆ ಬಂದೇನಿ ರೀ. ಸೊ ಇವತ್ತು ಮತ್ತೆ ನಮ್ಮ ಮಗನ ಜೋಡಿ ಮುಂದೆ ಬರೋಂಗಾತ. ಸೊ ಪುಣ್ಯಕ್ಕೆ ರಶ್ ಏನು ಬಡ 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 ದರ್ಶನ ಅಂದ್ರೆ ಆತ ಟೈಮ್ ಏನಿಲ್ಲ ಒಂದು ಗಂಟೆ ಐತಿ ಈಗ ಸೂರ್ಯ ಹನ್ನೊಂದು ಆಗೈತಿ. ಮತ್ತೆ ಈಗ ಏನಿಲ್ಲ ಹೋಗೋದೈತಿ ಮಸ್ತ್ ನಾಷ್ಟ ಮಾಡೋಣ. ನಾಷ್ಟ ಮಾಡಿ ಇಲ್ಲಿಂದ ಚಿಕನ್ ಬರೀ ನಾವು ಮತ್ತೆ ಮುಂದೆ ಏನೇನು ಹಾಕಿದ್ರೆ ಇಲ್ಲಿ ನಾವು ಏನು ಹುಡುಕಾಡತ್ತೀವಪ್ಪ ಅಂದ್ರೆ ಈಗ ಇನ್ಸ್ಟಾದಾಗ ಒಂದು ರೀಲ್ ಹುಡಿದೀವಿ ರೀ. ಅದು ಹನುಮಪ್ಪಂದು ಕಾಲಿನ ಗುರುತ. ಸೊ ಅದನ್ನು ಹುಡುಕಾಡತ್ತೀವಿ. ಅದು ನಿಮ್ಗೆ ಇನ್ನೋದು ಸಿಗತ್ತಿಲ್ಲ. ಅದಕ್ಕೆ ಇಲ್ಲಿ ಯಾರು ಲೋಕಲ್ ಇದ್ದಾರೆ ಯಾರು ಕೇಳ್ಬೇಕಂದ್ರೆ ಯಾರು ಕೇಳ್ತಾರೋ ಲೋಕಲ್ ಇಲ್ರಿ ಮಾಡಿ ನಾವು ಫುಲ್ ರಶ್ ಮಾಡ್ತಾರೆ. ಆಮೇಲೆ ಅದು ಹೆಜ್ಜಿನ ಗುರುತಿತ್ತು ಅಂತಲ್ರಿ ಇಲ್ಲಿ ಬೆಟ್ಟದ ಕಡೆ ಇಲ್ಲ ಅಂತೀರ. ಅದು ಆನೆಗುಂದಿ ಏನಿದೆ ಆನೆಗುಂದಿ. ಹಾಂ ಆನೆಗುಂದಿ ಅಲ್ಲಿ ಊರ ಒಳಗಿಂದ ಅಲ್ಲಿ ಹೋಗ್ಬೇಕು. ಆನೆಗುಂದಿ ಕಡೆ ಏನೋ ಅಲ್ಲಿ ಏನೋ ಐತಂತ್ರಿ ಬಿಲ್ಲು ಏನೋ ಬಿಟ್ಟಿದ್ದೆ ಹಂಗೆ ಹನುಮಪ್ಪಂದು ಕಾಲಿನ ಗುರುತ. ಸೊ ಹಿಂಗೈತಂತ. ಸೊ ಬಡ ಬಡ ಹೋಗ್ಬರ್ರಿ ಈಗ ಅಲ್ಲೋ ಆನೆಗುಂದಿ ಒಂದು ಹೋಗೋಣಂತ. ಮಳೆ ಏನು ಆಗ್ಬೋದು ಆಗ್ಲಿಂದ ಆಗ್ಬೋದು ಅನ್ನತ್ತಿ ಸುಮ್ಮನೆ ಕಾಲಿಲ್ಲ ಚಲೋ ಆತಂದ್ರೆ ಏನಿಲ್ಲ ಅಲ್ರಿ. ನಮ್ಮ ನಸೀಬ್ ಹೆಂಗೈತಿ ಅಂದ್ರೆ ನೀವು ಹರ್ಕ ಪ್ಯಾಂಟ್ ಹಾಕೊಂಡು ಬಂದಾನಂತ. ಅದು ಹರ್ಕ ಪ್ಯಾಂಟ್ ಹೆಂಗೆ ಹರ್ದೈತಂದ್ರೆ ರೀ ಗಾಡಿ ಹತ್ತಾಕ ಹೋಗ್ಯಾನ್ರಿ. ನಾ ಹತ್ತಾಗ ಹೋಗ್ಯಾನ್ರಿ ನೀವು ಹತ್ತಾಕ ಹೋಗಿ ಅದೇನೈತ್ರಿ ಅದು ಹಿಂದೆ ಬಾರತಾವಲ್ರಿ ಸಪೋರ್ಟ್ ಹುಡ್ಕೋಕ ಅದು ಸಿಕ್ಕೊಂಡ್ಬಿಟ್ಟೈತೆ ನೋಡಿಲ್ರಿ ಹಂಗೆ ಜಗ್ಬಿಟ್ಟನ್ರಿ ಸರ್ ಅಂತ ಹರಿದು ಬಿಟ್ಟೆ. ಅದು ಇಟ್ಟಿದ್ದು ನಾ ಇನ್ನೊಟ್ಟು ಜಗ್ಬಿಟ್ಟೇನ್ರಿ ಅದು ಇನ್ನೊಟ್ಟು ಹರಿದು ಬಿಡ್ತೀರಿ ಹಿಂಗಾತ್ರಿ ಸೀನ ಹೇಳ್ತೈತಿ ಬಡ ಬಡ ಬಡ. ನೀವು ಹೇಳ್ತಾನ ಹಿಂದಿಂದ ಹೋಗೋಣ ಅಂತಂದ್ರಿ ಹತ್ತಿದ ಮುಂದಿಂದ ಹತ್ತಾನ ಮತ್ತೆ ಹಿಂದಿಂದ ಹೋಗೋಣ ಅಂತ. ಶಬ್ಬೀರ್ ಹಾಕೋ ಶಬ್ಬೀರ್ ಏನು ಶಬ್ಬಿರ್ ಇಲ್ಲಿ ನೋಡೋ ಶಬ್ಬಿರ ಗತ್ಲ ಗದ್ಲ ಇರ್ತದ ಬಾರೋ ಶಬ್ಬೀರ್ ಅದು ತಲೆ ಕಟ್ಸ್ಕೊಬಾರ್ದು ನೋಡ್ರಿ ಎಷ್ಟು ಗದ್ಲ. ಜೈ ಶ್ರೀರಾಮ್. ಎರಡು ತಂಪೆ ನೋಡಿ ಇಲ್ಲಿ ಕಣ್ಣಿ ಬಂದಿರಿಯಪ್ಪ ಒಟ್ಟು ಹೊರಗೆ ಬಂದಿರಿ ಫೈನಲಿ ಸಾಕಾಗಿ ನೋಡ್ರಿ ನೋಡ್ರಿ ಮಾಡಪ್ಪ ಎಷ್ಟದಾವಲ್ಲಿ ಮೀನಾ ತಂದು ಬಿಟ್ಟಾರ ಹಿಂಗಾತ್ ನೋಡ್ರಿ ಸೀನ್ ಎಲ್ಲ ಮುಗಿದೋಗಿ ಫೈನಲಿ. ಅದು ಯಾವ್ದು ನೆನಪು ಹಾಡ್ದೀವ್ರಿ ಏನು ಗೊತ್ತಿಲ್ಲ ಮನೆ ಕಡೆ ಬಂದು ಬಿಡ್ತೀವ್ರಿ. ಡೈರೆಕ್ಟ್ ನಾಷ್ಟ ಮಾಡೋಣ. ನಾಷ್ಟ ಮಾಡಿದ್ಮೇಲೆ ಬಲ್ ಹತ್ತಾವ್ರಿ. ನಾಷ್ಟ ಮಾಡ್ತೀವಿ ಹೊಟ್ಟೆ ಬಾಗ್ತದೆ ಮತ್ತೆ ಚಿಕನ್ ಬರ್ರಿ 2 ಹಗ್ಗ ಮತ್ತು 2 ಕೇಸರಿ ಪ್ಯಾಕೆಟ್ ತಂದಿದ್ದೀನಿ ಬೇಕಲ್ರಿ ಇಲ್ಲಿ ಮನ್ಯಾಗ ಬೇಕು. ನಮ್ಮ ಮಗನ ತೊಗೊಂಡು ನಾನು ಒಂದು ಕೇಸರಿ ಪ್ಯಾಕೆಟ್ ತಂದು ಸಾಕು ಹೋಗೋಣ ಮದನ ನಾಷ್ಟ ಮಾಡೋಣ ಮನೆಗೆ. ನಾಷ್ಟ ಚಪ್ಪಲ್ ಹಾಕೊಂಡ್ಬರ್ಬಲ್ಲ ಚಪ್ಪಲಲ್ಲಿ ಬಿಟ್ಟು ಚಪ್ಪಲ್ ಬಿಟ್ಟೇರಿಪ್ಪ ಲಜ್ಜಾರ ಫ್ಯಾಮಿಲಿ ಎಲ್ಲಿ ಉಂಟಪ್ಪ ಅಂತಂದ್ರೆ ಎಲ್ಲ ಐಸ್ ಕ್ರೀಮ್ ಐತ್ರಿ. ನಾವು ಸಣ್ಣ ಇದ್ದಾಗಿ ತಿಂತಿದ್ವಿ ರೀ. ಸೊ ಐಸ್ ಕ್ರೀಮ್ ತಿನ್ನಾಗ ಹೊಂಟೇವಿ. ತಡಿ ಐತಿ ನಾರ್ಮಲ್ ಅಣ್ಣ ಇವಲ್ಲ ಇನ್ನೊಂದು ಕ್ಯಾಂಡಿ ಅವ ಮ್ಯಾಂಗೋ ಕ್ಯಾಂಡಿ ಬರ್ತಾವ. ಹಾಂ ಅವು ಕೂಡ ಆರೆಂಜ್ ಮ್ಯಾಂಗೋ ಇಲ್ಲ ಅವೆಲ್ಲ ತಿನ್ನೋದು ಅಲ್ಲೇ ಹೋಗಿದ್ದು ಸಣ್ಣ ತಿಂತಿದ್ವಿ.
ಹಾಂ ಸಣ್ಣದ ಯಾರ ತಿಂದಿ ನೋಡ್ರಿ ಇವನ ಕಮೆಂಟ್ ಮಾಡ್ರಿ. ಮತ್ತು ನಾವು ಎಡಿಟ್ ಆಯ್ತಾ ಏನು ಮಸ್ತ್ ಐತಿ ಹೇಳ್ರಿ ಐಸ್ ಕ್ರೀಮ್ ಸಣ್ಣದಾಗಿ ನೆನಪಾತ್ ನೋಡ್ಬೋದಾಯ್ತು ಭಾರಿ ಐತೆ ಹಾಂ ಬಂದ ಪೆಟ್ರೋಲ್ ಬಂಪ್ನ ಇದ್ದೀರಿ. ಸೊ ನಮ್ಮ ಅದನ್ನ ಫೋನ್ ಆಪ್ರೇಟಿಂಗ್ ಸಿಸ್ಟಮ್ ನೋಡ್ರಿ ಹಂಗೆ ಸಿಸ್ಟಮ್ ಅಲ್ಲ ಎಷ್ಟು ಭಾಳ ಡೇಂಜರ್ ಐತ್ರಿ ಇದ್ರದ್ದು ನೋಡ್ರಿ ಇಲ್ಲಿ ನೋಡಿ ಹಿಂಗೆ ರೊಟೇಷನ್ ಹೋಗಲ್ಲ ರೊಟೇಷನ್ ಮಾಡಿ ಅದನ್ನ ಮಾಡಿ ಏನ್ ಮಾಡ್ತೀರಿ ಬಾಳೆ ನೋಡ್ರಿ ಹಂಗೆ ನೋಡ್ರಿ ಬಾಳೆ ಬ್ರೈಟ್ನೆಸ್ ಇಲ್ಲಿ ಇಟ್ಟಿ ಇಷ್ಟ ಅದ ಬ್ರೈಟ್ನೆಸ್ ಏನಿಲ್ಲ ಅಷ್ಟೇ ಅಲ್ಲಿಂದ ನೋಡಿ ಬ್ರೈಟ್ನೆಸ್ ಆಪ್ಷನ್ ಕಡ್ಲಿಪ್ಪ ಇಲ್ಲಿ ಹೋಗೋದ ಪಾರಿ ಒಳಗೆ ಯಾರದ ಬಿಚ್ಚಿ ಅದ ಬರೀ ಇಂಥದೆಯಾ ಬಿಟ್ಟು ಗಾಡಿ ಫುಲ್ ಆಗ್ತೈತಿ ಅಷ್ಟೇ ಮತ್ತು ಅಷ್ಟನ್ನಾಗಂದ್ರೆ ಹೋಗುದಿಲ್ಲರಿ ಅದ್ರ ಸಂಬಂಧ 400 rupees ಹಾಕ್ಬೇಕೈತಿ ನೋಡೋಣ್ರಿ ಫುಲ್ ಆಕೈತೆ ಏನಾಕೈತಿ ಇನ್ನ ಅಲ್ಲೇ ಕುಂತಾರ ಆಕೈತಿ ಫುಲ್ ಇನ್ನು 20,000 ಐತ್ರಿ ಹಾಲಿಲ್ಲಿ ಇಲ್ಲ ಇಲ್ಲ ಸಾಕ್ತು ಅಟ್ರನಾಗ ಹೋಗ್ಬರ್ತದೆ ನಮ್ಮ ಗಾಡಿ ಇನ್ನೊಂದು 100 ರೂಪಾಯಿ ಹಾಕಿದ್ದೆ ಅಂದ್ರೆ ಹಾಕೈತಿ ತುಳಿಕಾಡದಪ್ಪ ಅದು ಸೊ ಆದ 400 ರೂಪಾಯಿ ಫುಲ್ ಹಾಕ್ಸಂದಿ ಬಡ ನಾನು ಮನೆಗೂ ಮೊದಲು ಹಾಕೊಂಡ್ರೆ ಹೊಟ್ಟೈತಿ ಹೋಗಿ ಬರೋ ಮುಂದೆ ಐಸ್ ಕ್ರೀಮ್ ತಿಂದ್ವಿ ಅದಕ್ಕೆ ಸಂಬಂಧ ಎನರ್ಜಿ ಬಂದೈತಿ ಏನು ಬಂದೈತಿ ಹಾಂ ಅವ್ನು ಟೈಮಿನ ಹಾಕೊಂಡೆ ಅದ್ರ ಸಂಬಂಧ ನಂಗೆ ಇನ್ನೂ ಫುಲ್ ಎನರ್ಜಿ ಐತಿ ಹೋಗ್ಬರಿ. A few minutes later. ಫ್ಯಾಮಿಲಿಗೆ ಜಸ್ಟ್ ಎಲ್ಲಿ ಹೋಗಿದ್ದಪ್ಪ ಅಂತಂದ್ರೆ ಇದು ಐಕ್ಯರ್ ಅಂದ್ರೆ ನಾವು ಕೊಪ್ಪಳದಾಗ ಫೋನ್ ತೊಗೊಂಡಿದ್ದೆ ಅಲ್ಲೇ ಫೋಟೋ ಸೊ ಅವ್ನ ಕಡೆ ಹೋಗಿದ್ದೆ ಯಾಕಂದ್ರೆ ಅಂದ್ರೆ ಇದು ಸಾಫ್ಟ್ವೇರ್ ಅಪ್ಡೇಟ್ ಅದು ನಾ ಮಾಡ್ತಿದ್ದೆ ನೆನಪಿದ್ದೆ ಅದ್ರಾಗ ಇದು ಬರೀ ಬ್ಯಾಟ್ರಿ ಬ್ಯಾಕಪ್ ಭಾಳ ಕಡಿಮೆ ಕೊಡೋದಿತ್ತು ಸೊ ಅದ್ರ ಸಂಬಂಧ ಕೇಳಕ್ಕೆ ಹೋಗಿದ್ದೆ ಆದ್ಮೇಲೆ ಇದರ ಸಾಫ್ಟ್ವೇರ್ ಪ್ರಾಬ್ಲಮ್ ಇತ್ತು ಸೊ ನಾವು ಸಾಫ್ಟ್ವೇರ್ ಹತ್ರ ಅಪ್ಡೇಟ್ ಮಾಡಿಕೊಟ್ಟ ಹಂಗೆ ಅಟ್ರೋದು ಅವ್ನು ಸಾಫ್ಟ್ವೇರ್ ಮಾಡುವಾಗ ನಾವು ಹೋಗಿ ಹೊರತು ಊಟ ಮಾಡ್ಬಂದ್ವಿ ಡೈರೆಕ್ಟ್ ಕೊಪ್ಪಳ ಬಿಡಾತೀವಿ ಮತ್ತು ಏನೋ ಸ್ವಲ್ಪ ಲಿಕ್ವಿಡ್ ಹಾಕ್ತಾನೆ ಬಟ್ಟಾಗ ನೋಡ್ಬೇಕು ಏನಕ್ಕೆ ಅದು ಬಾಯಿಗೆ ಹಾಕೊಂಡಿವ ಅದು ಈಗ ಅಲ್ಲೇ ಪಾನ್ ತೊಗೊಂಡೆ ಅಲ್ಲಿ ನಿನ್ ಮುಂದೆ ಮಸಾಲ ಪಾನ ಸಿಕ್ತಂಬರಿ ಫ್ಯಾಮಿಲಿ ಊಟ ನೋಡಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಸೊ ಫ್ಯಾಮಿಲಿಗೆ ಜಸ್ಟ್ ಎಲ್ಲಿ ಬಂದಿದ್ದೀಪ್ಪ ಅಂತಂದ್ರೆ ಮತ್ತೆ ನಾವು ಸುಧಾರಣ ಗ್ಯಾರೇಜ್ ಬಂದಿದ್ವಿ ಯಾಕಪ್ಪ ಅಂತಂದ್ರೆ ಸೊ ಗಾಡಿ ಪಿಕಾಸ್ ಇಲ್ಲೇ ಐತಲ್ರಿ ಸೊ ನೋಡಕ್ಕೆ ಬಂದಿದ್ದೀವಿ ರೀ ನಾನು ಏನಾಗೈತೆ ಕತಿಪ್ಪ ಅಂತ ಹೇಳ್ರಿ ಇಲ್ಲ ಚಡಿತದ ಆಗತ್ತಿಲ್ಲ ಸೊ ಹಿಂಗಾಗೈತಿ ಇನ್ನೂ ಏನೇನು ಇರ್ತಿದ್ರ ಕತಿ ಕೇಳೋಣ ತಡ್ರಿ ನಮ್ಮ ಪಿಕಾಸು ನಾನು ಮಾತು ಕೇಳಿ ನಮ್ಮ ಪಿಕಾಸು ಏನಾಗೈತಪ್ಪ ಅಂದ್ರೆ ಕತಿ ಸ್ವಲ್ಪ ಕೆಲಸ ಬಂದೈತ್ರಿ ಅದ ಅದ್ರ ಸಂಬಂಧ ಈಗ ಅಲ್ಲಿ ಕೆಲಸ ಎಲ್ಲ ಮುಗಿಬೇಕಂತಂದ್ರೆ ಇನ್ನೂ ಟೈಮ್ ಹಿಡಿತೈತಿ ನೂರನಂತ ಮುಂದೆ ಏನೇನು ಆಗೈತಿ ಇವತ್ತು ಸೊ ನಾನೇನು ಬಟ್ಟೆ ಒಂದಿತ್ತು ಅದ್ರ ಸಂಬಂಧ ನಾನೇನು ಬಟ್ಟೆ ಮಾಡ್ಕೊಂಡು ಪ್ಲ್ಯಾನ್ ಮಾಡಿದ್ದೆ ಸೊ ನೂರನಿಗೆ ಊಟ ಹಾಕಿ ಫೋನ್ ಪಿಕ್ ಮಾಡತ್ತಿದ್ರೆ ಹಚ್ಚಿದ್ದಕ್ಕಿಗೆ ನಮ್ಮ ಮೊದಲು ನೋಡ್ರಿ ಫುಲ್ ಯಾಕೆ ನಗಾದ ಊಟ ಯಾಕೆ ಮೊದಲು ಏನಾಗೈತಿ ನಿಂಗೆ ಬರೀ ಬಡ ಬಡ ಹೋಗಿ ನಾನ್ಯಾರ ಮನೆ ಕಡೆ ಹೋಗಿ ಡೈರೆಕ್ಟ್ ಸಿಗ್ತೀನಿ ರೀ ಕಡಲಿಗೆ ಜಸ್ಟ್ ಈಗ ಮನೆ ಬಂದ ಸೊ ಇಲ್ಲೇ ನಮ್ಮ ಚಿಂಟ್ಯಾ ಇಲ್ಲಿ ಹಾಂ ಅಲ್ಲ ನಮ್ಮ ಟೊಮ್ಯಾ ಅಲ್ಲಿ ನನ್ನ ರೆಡ್ ಬೀಸ್ಟ ಸೊ ಹಿಂಗೆ ಆತು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊಂಡು ಸೊ ನಾನೇನು ಬಟ್ಟೆ ಮಾಡಕ್ಕೆ ಹೋಗಿದ್ವಿ ನಿಂದೇ ಅಲ್ಲಿ ನಿಂದೇನ ಸೊ ನಾನೇನು ಬಟ್ಟೆ ಮಾಡಕ್ಕೆ ಹೋಗಿದ್ವಿ ನಾನೇನು ಸಿಗಲಿಲ್ಲ ಹಿಂಗಾತ ಸೊ ಬಡ ನಿಮಗೆ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಿಗ್ತೇನೆ ನಿಮ್ಗೆ ಇದೇ ಥರ ಹೊಸ ಬ್ಲಾಗ್ ಏನಪ್ಪ ಮಸ್ತ್ ಏನಪ್ಪ ಅಂತಂದ್ರೆ ಸೊ ನಾವು ಸಂಜೆ ಹೋಗಿದ್ದೀವಲ್ರಿ ಆಕೆ ನಾನೇ ಇದ್ರಿಕಿದ್ದೆ ಅದ್ರ ಸಂಬಂಧಿಗೆ ನೈಟ್ ಹೊಂಟೈತೆ ಸೊ ಕೇಕ್ ತೊಗೊಂಡಿಟ್ಟಿದ್ದೆ ಕೇಕ್ ತೊಗೊಂಡಿನಿ ಮತ್ತು ಆಕೆಗೆ ಒಂದು ಮಸ್ತಾಗಿ ಸರ್ಪ್ರೈಸ್ ಗಿಫ್ಟ್ ಅಂದ್ರೆ ಈ ಗಿಫ್ಟ್ ನಿಂಗೆ ಇಷ್ಟ ಆಕೈತೆ ಅಂತ ತಿಳ್ಕೊಂಡಿನಿ ಸೊ ವ್ಲಾಗ್ದಾಗ ಅಂತ ನೋಡಾತ್ರೀತಿ ಸೊ ನಿಂಗೆ ಬಡ್ನೇದು ಇಷ್ಟ ಆದ್ರೆ ಪಟ್ನ ಲೈಕ್ ಮಾಡ ಮಸ್ತಂಗೆ ಕಮೆಂಟ್ ಹಾಕೊಂಡ ಸೊ ಇಷ್ಟ ಆಗೈತಿಲ್ಲ ಅಂತೇಳಿ ಸೊ ಬಡಾನ ಹೋಗಿ ಸಿಗ್ತೇನೆ ರೀ ಇನ್ನೂ ನಮ್ಮ ಬಾಂಡ್ಲೆ ಅದಾನಲ್ಲಿ ರೆಡಿ ಆಗತ್ತಾನ ರೀ ಇನ್ನೊಂದು ಹೆಚ್ಚಿನ ಕಾಟ್ರಿ ಈಗ 11:20 ಆಗಕ್ಕೆ ಬಂದೈತೆ 11:24 ಐತಿ 11:24 ಐತಿ ಸೊ ಮದನ್ನ ಮತ್ತು ಅವ್ನ ಫ್ರೆಂಡಲ್ಲಿ ಹೊರಗೆ ನಿಂತಾರೆ ಹಿಂಗಾಗಿ ಸೀನ ಸೊ ಬಡ ಹೋಗೋಣಂತ ಸಿಗ್ತೇನೆ ಅಂತಂದ್ರೆ ತೋರಿಸ್ತೇನೆ ರೀ ಸೊ ಫ್ಯಾಮಿಲಿಗೆ ಜಸ್ಟ್ ಎಲ್ಲಿ ಬಂದಿದ್ದಪ್ಪ ಅಂದ್ರೆ ಟೋಲ್ ನಾಕ ರೀ ಎಕ್ಸಾಕ್ಟ್ ಟೋಲ್ ನಾಕದಾಗ ಇಲ್ಲಿ ಬಂದೆ ಏನು ಸೀನ್ ಮಾಡಿದಪ್ಪ ಅಂದ್ರೆ ಕೇಕಿದು ಇಟ್ಟೈತಿ ಏನಪ್ಪ ಅಂತಂದ್ರೆ ಆ ಸ್ಪ್ರೇ ಮಜಾಗಿ ಹೇಳೀನಿ ರೀಪ್ಪ ತೊಗೊಂಡಿಟ್ಟು ಅಂತೇಳಿ ನಾವು ಹುಚ್ಚು ಬರೋ ಮುಂದೆ ಹೇಳ್ಬೇಕು ರೀ ಅದು ಇಲ್ಲ ಏನು ಇಲ್ಲ ಅಲ್ರಿ ಈಗ ಬಂದು ಇಲ್ಲಿ ಫೈನಲಿ ಇಲ್ಲ ಅವ್ರ ಮನೆ ಕಡೆ ಹೊಂಟೇವಿ ಅಲ್ಲಿ ಹೇಳ್ತಾನೆ ಇಲ್ಲ ಸ್ಪ್ರೇನೇ ತಂದಿಲ್ಲ ಅಂತೇಳಿ ಶಾರ್ಟ್ ಹೋಗ್ಬಿಟ್ಟೆ ರೀ ಅದ್ರ ಸಂಬಂಧ ಇಲ್ಲಿ ಚರಂದ್ಮಟ್ಟಿ ಗಾರ್ಡನ್ ಕಡೆ ಹೋಗ್ಯಾರ ರೀ ಅಲ್ಲಿ ಏನೋ ಒಂದು ಬಿಗ್ರಿ ಐತಂತ ಅವ್ರು ಯಾರ್ದೋ ದೋಸ್ತಂದ ಏನೋ ಸ್ಪ್ರೇ ಐತಂತ ಅವ್ರ ಸಂಬಂಧ ತೊಂದ್ರೆ ಹೋಗ್ಯಾರ ಅದ್ರ ಸಂಬಂಧ ವೇಟಿಂಗ್ ಮಾಡಕತ್ತೀವಿ ಹುಡುಗಿ ಜೋಡಿ ಬಿಜಿ ಆಗ್ಯಾನ ನೋಡ್ರಿ ನಾವು ಹುಡುಗಿ ಜೋಡಿ ಬಿಜಿ ಆಗ್ಯಾನ ಸೊ ಹಿಂಗೆ ಸೀನ ಬಡ ಹೋಗೋಣ ಅಂತ ಅವ್ರಿಗೆ ಬರಲಿ ಬಂದಾಗ
ಕಾಣತಿಲ್ಲ ನಾನೇ ಇಲ್ಲಿ ನೋಡ್ರಿ ಪಾಪ ನಮ್ಮ ನಾನೇನು ಕೈಗೆಲ್ಲ ಬಂದ್ರ ಮೇಲೆ ಅಯ್ಯೇ ಜಾಸ್ತಿ ನಾಟಕ ಮಾಡ್ತಾರೆ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಪಾಪ ಫುಲ್ ಪೇಷಂಟ್ ಆಗ್ಬಿಟ್ಟಿಲ್ರಿ ಈಕಿನ ಬಡ್ಡೆ ಯಾವಾಗಿತ್ತು 20ನೇ ತಾರೀಕು ನಾವು ಮಾಡತ್ತಿದ್ದೆ ಎಷ್ಟೊತ್ತು 24 ಇಷ್ಟ ಬಿಡಿ ನಾನೇ ಪಾರ್ಟಿ ಇದು ಪೀಸ್ ಐತಲ್ರಿ ಇದು ಹಿಂಗೆ ತಿನ್ನ ನೋಡ್ತೇವೆ ಹುಲಿಗ ಏ ನನ್ನ ಮಗ ಹುಲಿಗ ಲಾಸ್ಟ್ ಕರೆ ಆತ ನೋಡಿ ನಿಂಗೆ ಎಲ್ಲ ಕೇಕ್ ತಿನ್ನತಂದ್ರಿ ಇನ್ನೊಂದ್ಸಲ ಫೋಟೋ ಹೊಡವಾಗ ಇನ್ನೊಂದ್ಸಲ ಹೋಗ್ಯಾರ ಕೇಕ್ ಕೊಡ್ತಾರಂತೆ ಓಡೋ ಜಲ್ದಿ ಹೋಗಪ್ಪ ಹೂ ನೋಡು ಒಳಗೂ ನೋಡಿ ಹೇಳಂಗೆ ಪಟ್ನ ಬಾಯ್ ಹುಷಾರು ಬಂದು ಬಾ ಸೊ ಫ್ಯಾಮಿಲಿ ಈಗ ನನ್ನ ಬಡ್ಡೆ ಎಲ್ಲ ಮುಗೀತು ನಾವೀಗ ಎಲ್ಲಿ ಹೊಂಟಪ್ಪ ಅಂದ್ರೆ ಡೈರೆಕ್ಟ್ ನಾನು ಮತ್ತು ಬಂಡ್ಲಿ ಮನೆ ಕಡೆ ಹೊಂಟೇವಿ ಸೊ ನಾನು ಹಿಂದೆ ಯಾರದಾರಪ್ಪ ಅಂದ್ರೆ ಅವ್ರು ಇಬ್ರು ಹೊಂಟ್ರು ನೋಡಿದಾರೆ ಏ ಬಾಯ್ ಹುಷಾರ ಬಾಯ್ ಥ್ಯಾಂಕ್ಸ್ಲೇ ಬಂದಿದ್ದಕ್ಕೆ ನೀನು ಬಾಯ್ ಅಂದಿರ್ತಪ್ಪ ಅವ್ರು ನಾಟಕ ಮಾಡ್ಬೇಡ ಆರಾಮ ನೀನು